ನಮಸ್ತೆ. 10/8/2026 ಸೋಮವಾರ. ಇವತ್ತಿನ ದಿನ ಆರುದ್ರ ಮತ್ತು ಪುನರ್ವಸು ನಕ್ಷತ್ರ ಎರಡೂ ಅಶುಭವೇ. ಅದರಲ್ಲೂ ನಾವು ಹೇಳಿದಂತೆ ಆರುದ್ರ ನಕ್ಷತ್ರ ಇರುವ ಸಮಯ ಮಧ್ಯಾಹ್ನ 12:26. ಅಲ್ಲಿಯವರೆಗೂ ಮೃತ್ಯು ಇದೆ, ಅಪಾಯ ಕಾಲ ಅಂತ. ಆನಂತರ ಬರೋದು ಅಮೃತ ಮತ್ತು ಅಶುಭ ಎರಡು ಕೂಡಿ ಬರೋದರಿಂದ 60% ಅಶುಭವಾಗಿದೆ, 40% ಮೇಲೇ ಚೆನ್ನಾಗಿರೋದು. ಆದ್ದರಿಂದ ನೀವು ಏನೇ ಆದರೂ ಶುಭ ಕಾರ್ಯಗಳು ಮಾಡುವಂಥ ತಕ್ಕಂಥ ದಿನವಲ್ಲ. ಇವತ್ತಿನ ಸೂರ್ಯೋದಯ 6:07. ಇವತ್ತಿನ ದಿನ ನಾವು ಹೇಳಿದಂತೆ ಆರುದ್ರ ನಕ್ಷತ್ರ ಮತ್ತು ಪುನರ್ವಸು ನಕ್ಷತ್ರ ಎರಡೂ ಮಿಥುನ ರಾಶಿಯಲ್ಲೇ. ಪುನರ್ವಸು ನಕ್ಷತ್ರದ 4ನೇ ಪಾದ ಮಾತ್ರನೇ ಕರ್ಕಾಟಕ ರಾಶಿಗೆ ಬರುತ್ತದೆ. ಪುನರ್ವಸು ನಕ್ಷತ್ರದ 4ನೇ ಪಾದ ಅಂತಂದರೆ ಬೆಳಗಿನ ಜಾವ 4:43 ಮೇಲೆ ಬರುತ್ತದೆ. ಹಂಗಾಗಿ ಇವತ್ತೆಲ್ಲ ಆರುದ್ರ ಮತ್ತು ಮಿಥುನ ರಾಶಿ ಇರೋದರಿಂದ ಬೆಳಿಗ್ಗೆ 6:07ರಿಂದ 7:01ವರೆಗೂ ಆರುದ್ರ ನಕ್ಷತ್ರ 3ನೇ ಪಾದ. ಆಮೇಲೆ ಬರೋದು 12:26 ಮಧ್ಯಾಹ್ನದವರೆಗೂ ಆರುದ್ರ ನಕ್ಷತ್ರ 4ನೇ ಪಾದ. ಮಧ್ಯಾಹ್ನ 12:26 ಮೇಲೆ 5:52ವರೆಗೂ ಪುನರ್ವಸು ನಕ್ಷತ್ರ ಪಾದ 1, ಇದು ಮಿಥುನ ರಾಶಿಯಲ್ಲಿ. ಸಂಜೆ 5:52 ಮೇಲೆ 11:17ವರೆಗೂ ಪುನರ್ವಸು ನಕ್ಷತ್ರ 2ನೇ ಪಾದ. ರಾತ್ರಿ 11:17 ಮೇಲೆ ಬೆಳಗಿನ ಜಾವ 4:43ವರೆಗೂ ಪುನರ್ವಸು ನಕ್ಷತ್ರ 3ನೇ ಪಾದ. ಇದಾದ ಮೇಲೇ 4ನೇ ಪಾದ ಬರುತ್ತದೆ. ಹಂಗಾಗಿ ನಾಳೆಗೂ ಈ ನಕ್ಷತ್ರದ ಸ್ವಲ್ಪ ಇರುತ್ತದೆ. ಇವತ್ತಿನ ದಿನದಲ್ಲಿ ಮಾಡುವಂಥ ಕೆಲವು ಕಾರ್ಯಗಳು ಮತ್ತು ಬೇರೆ ವಿಷಯಗಳನ್ನ ನೋಡೋಣ. ಏನೇನು ಅಂತಂದಾಗ ರಾಹುಕಾಲ, ಯಮಕಂಡ ಕಾಲ ದಿನನಿತ್ಯ ಬರುವಂಥದ್ದು. ಇವತ್ತು ಬೆಳಿಗ್ಗೆ 6:07ರಿಂದ 7:39 ಒಂದು ಶುಭ ಸಮಯ, 9:18ರಿಂದ 10:49 ಒಂದು ಶುಭ ಸಮಯ, 12:27 ಮೇಲೆ 12:48 ಒಂದು ಶುಭ ಸಮಯ, ಮಧ್ಯಾಹ್ನ 1:43ರಿಂದ 2:59 ಶುಭ ಸಮಯ, ಸಂಜೆ 5:10ರಿಂದ ರಾತ್ರಿ 11:16ವರೆಗೂ ಒಂದು ಶುಭ ಸಮಯ, ಅದೇ ಥರ ರಾತ್ರಿ 1:52 ಮೇಲೆ ಅದು ಶುಭ ಸಮಯವೇ. ಆದರೆ ಇಲ್ಲಿ 100% ಅಶುಭ ಸಮಯವನ್ನು ನೋಡೋಣ. 100% ಅಶುಭ ಸಮಯಗಳು ಅಂತಂದಾಗ ಖಂಡಿತವಾಗಿ ರಾಹು ಕಾಲದಲ್ಲಿ ಪೂಜೆ ಮಾಡ್ಬೋದು. ಯಮಕಂಡ ಕಾಲಗಳಲ್ಲಿ ಪ್ರಯಾಣ ಅವಾಯ್ಡ್ ಮಾಡಿ. ನೂತನ ವ್ಯಾಪಾರಗಳನ್ನ ಪ್ರಾರಂಭ ಮಾಡೋದನ್ನು ಈ ದಿನದಲ್ಲಿ ಮಾಡಬಾರದು. ಇದರಲ್ಲಿ 7:41ರಿಂದ 9:16 ರಾಹು ಕಾಲ, 10:50ರಿಂದ 12:25 ಯಮಕಂಡ ಕಾಲ, 12:50 ಮೇಲೆ 1:41ವರೆಗೂ ದುರ್ಮುಹೂರ್ತ, ಮಧ್ಯಾಹ್ನ 3:01ರಿಂದ ಸಂಜೆ 5:08ವರೆಗೂ ಮೃತ್ಯು, ಮಧ್ಯಾಹ್ನ 3:21ರಿಂದ 4:12ವರೆಗೂ ದುರ್ಮುಹೂರ್ತ, ರಾತ್ರಿ 11:18ರಿಂದ ರಾತ್ರಿ 12:44ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ, ರಾತ್ರಿ 12:25ರಿಂದ 1:50ವರೆಗೂ ವಿಷಕಾಲವಿದೆ. ಇದೆಲ್ಲ ತಿಳಿದು ನಿಮ್ಮ ಹಾಗೂ ಅವುಗಳನ್ನ ನೋಡಿಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.